ಅಬ್ಡಾಮಿನಲ್ ಬ್ರೀತಿಂಗ್ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಏನು ಬೇಕಾದ್ರೆ ಶ್ವಾಸಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳಿರ್ಬೋದು. ಅಭ್ಯಾಸವನ್ನು ಮಾಡಬೇಕು ಅಂತಂದರೆ ಫಸ್ಟ್ ಕಣ್ಣನ್ನು ಮುಚ್ಚಬೇಕು. ಯಾತಕ್ಕೆ ಕಣ್ಣು ಮುಚ್ಚಬೇಕು? ನಿದ್ದೆ ಮಾಡಕ್ಕ? ನಮ್ಮ ಮನಸ್ಸು ಹೆಚ್ಚೆಚ್ಚು ವಿಚಾರಗಳನ್ನು ಸಂಗ್ರಹ ಮಾಡೋದೇ ಕಣ್ಣಿಂದ. ಮೂಲವೇ ಕಣ್ಣು. ದ ಮೈನ್ ಡೋರ್ ಫಾರ್ ದಿ ಮೈಂಡ್, ದ ಮೈನ್ ಡೋರ್ ಫಾರ್ ದ ಬ್ರೈನ್ ಈಸ್ ಯುವರ್ ಐಸ್. ಕಣ್ಣನ್ನು ಮುಚ್ಚಿದ ತಕ್ಷಣ ಬೇರೆ ಪಂಚ ಇಂದ್ರಿಯಗಳು ತಾನು ಮಾಡುವ ಕೆಲಸವನ್ನು ತಾನಾಗೆ ಒಳಗಡೆ ತಗೊಳುತ್ತೆ. ಆಮೆ ಹೇಗೆ ಕಾಲುಗಳನ್ನು ಒಳಗೆ ಎಳ್ಕೊಳ್ಳುತ್ತೆ, ಹಾಗೆ ಅದು ಒಳಗೆ ಎಳ್ಕೊಳ್ಳೋದ್ರ ಮೂಲವೇ ಕಣ್ಣು. ಕಣ್ಣನ್ನು ಮುಚ್ಚಿದ ತಕ್ಷಣ ಕತ್ತಲೆ, ಏನು ಕಾಣಲ್ಲ. ಕಣ್ಣು ಬಿಟ್ಟಿರೋದ್ರಿಂದನೇ ಬೋಂಡ ನೋಡ್ತೀವಿ, ಒಡೆ ನೋಡ್ತೀವಿ, ರೋಡಲ್ಲಿ ಹೋಗೋ ಹೆಂಗಸರು ನೋಡ್ತೀವಿ, ಏನೇನೋ ನೋಡ್ತೀವಿ, ಮಾಡ್ತೀವಿ. ಬರೀ ವಾಸನೆ ಬಂದ್ಬಿಟ್ರೆ ಹೊರಟೋಗ್ತೀವ? ಕಣ್ಣಿಗೆ ರಮ್ಯವಾಗಿರ್ಬೇಕದು. ಮೈನ್ ಕಣ್ಣು. ಆ ಕಣ್ಣನ್ನು ಮುಚ್ಚಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಪಂಚೇಂದ್ರಿಯಗಳು ಹತೋಟಿಗೆ ಬಂದ್ಬಿಡುತ್ತೆ. ಈ ಗಾಳಿ ಮ್ಯಾನಿಪುಲೇಷನ್ ಟೆಕ್ನಿಕ್ಕು ನಿಮ್ಮ ಆಧ್ಯಾತ್ಮದ ಭಾವನೆಗಳನ್ನು ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡುವ ಒಂದು ವಿಧಾನ. ಸೊ ಯಾವಾಗ ನೀವು ಗಾಳಿಯನ್ನು ಅಬ್ಸರ್ವ್ ಮಾಡ್ತೀರಾ, ಕಣ್ಣಿನ ಮುಚ್ಚಿದ ತಕ್ಷಣ ನಿಮ್ಮ ಮನಸ್ಸು ಏಕಾಗ್ರತೆ ನೀವು ಮಾಡುವ ಶ್ವಾಸದ ಮೇಲೆ ಹೋಗುತ್ತೆ. ಗಾಳಿಯನ್ನು ತಗೊಳ್ಳೋದು ಬಿಡೋದು, ಅದು ಗಂಟಲಿಂದ ಮಾಡ್ತಿರೋ, ಮೂಗಿಂದ ಮಾಡ್ತಿರೋ, ಹೊಟ್ಟೆಯಿಂದ ಮಾಡ್ತಿರೋ, ಕಾಲಿಂದ ಮಾಡ್ತಿರೋ, ಒಟ್ಟಲ್ಲಿ ನೀವು ತಗೊಳ್ಳೋ ಬಿಡೋ ಗಾಳಿ ಮೇಲೆ ನಿಮ್ಮ ಮನಸ್ಸನ್ನು ಇಟ್ಕೋಬೇಕು. ಇಟ್ಕೊಂಡಾಗ ನಿಮ್ಮ ಮನಸ್ಸು ಹತೋಟಿಗೆ ಬರುತ್ತೆ. ಆಲೋಚನೆಗಳು ಇಲ್ಲದೇ ಇರೋ ಸ್ಥಿತಿಯನ್ನು ಮುಟ್ಟಿದ್ರೆ ಮಾತ್ರ ಆಧ್ಯಾತ್ಮದ ರಸ್ತೆ ಒಳಗಡೆ ನುಗ್ಗಕ್ಕೆ ಸಾಧ್ಯ. ಇಲ್ಲ ಅಂದರೆ ಹೊರಲೋಕದಲ್ಲೇ ಇರ್ತೀವಿ. ಎಂಥ ರಮ್ಯ ಭಗವಂತ ಸೃಷ್ಟಿ ಮಾಡಿದ್ದಾನ, ಎಂಥ ರಮ್ಯ ಮನುಷ್ಯ ಸೃಷ್ಟಿ ಮಾಡಿದ್ದಾನ, ಅಲ್ಲೇ ಇರುತ್ತೆ. ಒಳಗಡೆ ಭಗವಂತನ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಶ್ವಾಸದ ಮೇಲೆ ಮನಸ್ಸನ್ನು ಇಡಬೇಕು ಅಂದರೆ ಕಣ್ಣನ್ನು ಮುಚ್ಚಬೇಕು. ಕಣ್ಣನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ಶ್ವಾಸದ ಮೇಲೆ ಐಕ್ಯ ಮಾಡಬೇಕು.